ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಆರ್ ಸಿ ಬಿ ಏನು ಮಾಡ್ತು ಗೊತ್ತಾ? ಪ್ರಾಕ್ಟೀಸ್ ಮ್ಯಾಚ್ ಅನ್ನೋ ಥರ 202 ರನ್ನನ್ನ ಉಡೀಸ್ ಮಾಡಿ ಬಿಸಾಕಿದ್ರು. ಜೇಕಬ್ ಡಫಿ ಅವರು ಎಸ್ ಆರ್ ಎಚ್‌ನ ಟಾಪ್ ಬ್ಯಾಟ್ಸ್ಮನ್‌ಗಳನ್ನ ಬಿಸಾಕಿದ್ರು. ಪಡಿಕ್ಕಲ್ ಮತ್ತು ಕೊಹ್ಲಿ ಅವರ ಅಬ್ಬರದ ಆಟದ ಮುಂದೆ ಇಶಾನ್ ಕಿಶನ್ ಅವರ 80 ರನ್ಸ್ ಮಂಕಾಗೋಯ್ತು. ಆರ್ ಸಿ ಬಿ ಮೊದಲ ಮ್ಯಾಚಲ್ಲೇ ದೆವ್ವ ಬಿಡಿಸಿರೋದು ನೋಡಿ ಸಿ.ಎಚ್.ಕೆ ಅವರಂತೂ ದಂಗಾಗಿರೋದು ನಿಜ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಂಡಂಥ ಆರ್ ಸಿ ಬಿ ತಂಡ ಒಂದು ರೀತಿಲಿ ಹೇಳೋದಾದ್ರೆ ಲಾಸ್ಟ್ ಸೀಸನಲ್ಲಿ ಏನು ಮೆಜಾರಿಟಿ ಟೀಮ್ ಇತ್ತೋ ಅದನ್ನೇ ಉಳಿಸ್ಕೊಂಡಿತ್ತು. ಓನ್ಲಿ ಜೇಕಬ್ ಡಫಿ ಅವರನ್ನು ಮಾತ್ರ ಇಂಪ್ಯಾಕ್ಟ್ ಸಬ್ ಆಗಿ ಅವರು ಇವತ್ತು ಆಟ ಆಡಿಸಿದ್ರು. ಡಫಿ ಅವರು ತಮಗೆ ಸಿಕ್ಕಂಥ ಅವಕಾಶವನ್ನು ಸಖತ್ತಾಗಿ ಉಪಯೋಗಿಸ್ಕೊಂಡ್ರೆ ಅದು ತಪ್ಪಾಗಲ್ಲ. ಯಾಕೆಂದರೆ ಎಸ್ ಆರ್ ಎಚ್‌ನ ಕೀ ಬ್ಯಾಟ್ಸ್ಮನ್ಸ್ಗಳು ಅಂದರೆ ಟ್ರಾವಿಸ್ ಹೆಡ್, ಅಭಿಷೇಕ್ ಮತ್ತು ನಿತೇಶ್ ರೆಡ್ಡಿ ಇವ್ರು 3 ಜನನ್ನ ಪವರ್ ಪ್ಲೇ ಮುಗಿಯೋಷ್ಟರಲ್ಲೇ ಪೆವಿಲಿಯನ್‌ಗೆ ಕಳಿಸ್ತಾರೆ ಜೇಕಬ್ ಡಫಿ ಅವರು. ಅದರಲ್ಲೂ ತಾವು ಮಾಡಿದಂತಹ 2ನೇ ಓವರಿನಲ್ಲೇ 2 ವಿಕೆಟ್‌ಗಳನ್ನ ಅವರು ಪಡ್ಕೊಳ್ತಾರೆ. ಒಂದು ರೀತಿಲಿ ಹೇಳಬೇಕು ಅಂದರೆ ಆ ಆ ಓವರಲ್ಲೇ ನಮಗೊಂಥರ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಮೋಸ್ಟ್ಲಿ ಇದು ಒನ್ ಸೈಡ್ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದನ್ನು ಸುಳ್ಳು ಮಾಡಿದ್ಯಾರಪ್ಪ ಅಂತಂದರೆ ಮತ್ತೆ ನಮ್ಮ ಆರ್ ಸಿ ಬಿ ವಿರುದ್ಧ ಆಡಿದ್ದು ಇಶಾನ್ ಕಿಶನ್. ಲಾಸ್ಟ್ ಸೀಸನಲ್ಲೂ ಅಷ್ಟೇ 96 ರನ್ನನ್ನು ಹೊಡೆದು ನಮ್ಮಿಂದ ಮ್ಯಾಚನ್ನು ಕಿತ್ಕೊಂಡಿರ್ತಾರೆ ಇಶಾನ್ ಕಿಶನ್ ಅವರು. ಸೊ ಇವತ್ತು ಸಹ ಅವರು 38 ಬಾಲಿಗೆ 80 ರನ್ಸನ್ನು ಹೊಡಿತಾರೆ. 210 ಸ್ಟ್ರೈಕ್ ರೇಟಲ್ಲಿ 5 ಸಿಕ್ಸು 8 ಫೋರು ಅವರ ಇನ್ನಿಂಗ್ಸಲ್ಲಿರುತ್ತೆ. ಸೊ ಎಲ್ಲೂ ಸಹ 3 ಫಾರ್ 29 ರನ್ನಿಗೆ ಅವರು ವಿಕೆಟ್‌ಗಳನ್ನ ಕಳ್ಕೊಂಡಿದ್ರು ಸಹ ಅವ್ರ ಜೊತೆ ಸೇರಿದಂತಹ ಕ್ಲಾಸನ್, ಸೊ ಅವರಿಬ್ಬರೂ ಸೇರಿ 126 ರನ್‌ವರೆಗೆ ಒಂದು ಪಾರ್ಟ್ನರ್‌ಶಿಪ್‌ನ ಬಿಲ್ಡ್ ಮಾಡ್ತಾರೆ. ಒಂದು ರೀತಿಲಿ ಹೇಳಬೇಕು ಅಂದರೆ ಜೇಕಬ್ ಡಫಿ ಅವರೇನೋ ತುಂಬ ಅದ್ಭುತವಾಗಿ ಒನ್ ಎಂಡಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿಕೊಟ್ರು. ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ಥರ ಭುವನೇಶ್ವರ್ ಕುಮಾರ್ ಅವರು ಸಹ ಒಂದು ಸಾಥನ್ನು ಕೊಡ್ತಾರೆ ಜೇಕಬ್ ಡಫಿ ಅವ್ರಿಗೆ. ಸೊ ಓವರಾಲ್ ಆಗಿ ನಮಗೆ ಪವರ್ ಪ್ಲೇಯಲ್ಲಿ ಅಂಥ ಹೆಚ್ಚು ರನ್‌ಗಳನ್ನು ನಾವು ಕೊಡೋದಿಲ್ಲ. ಅದರಲ್ಲೂ ಪವರ್ ಪ್ಲೇಯಲ್ಲಿ ಫಸ್ಟ್ 5 ಓವರ್ಸ್ ಅಂತೂ ಅವರು ಒಂದೇ ಸರಿ 10 ರನ್ನನ್ನು ಕ್ರಾಸ್ ಮಾಡೋಕ್ಕಾಗೋದು. ಅಷ್ಟೊಂದು ಅದ್ಭುತವಾಗಿ ಡಫಿ ಮತ್ತು ಭುವಿ ಅವರು ಕಟ್ ಹಾಕ್ತಾರೆ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್‌ಗಳನ್ನ. ಆದರೆ 6th ಓವರಲ್ಲಿ ಬಂದಂತಹ ಅಭಿನಂದನ್, ನಮ್ಮ ಟೀಮಲ್ಲಿ ಇನ್ನೊಂದನ್ನು ಚೇಂಜ್ ಮಾಡಿದ್ದೇನೆಂದರೆ ನಾವು ಎಲ್ಲ ಮಂಗೇಶ್ ಯಾದವ್‌ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೋ. ಬಟ್ ಅಭಿನಂದನ್ ಸಿಂಗನ್ನು ಆಡಿಸ್ತಾರೆ. ಸ್ವಲ್ಪ 6th ಓವರಲ್ಲಿ ಮೊದಲನೇ ಬಾಲ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ನೀವೇನಾದ್ರು ಮ್ಯಾಚ್ ನೋಡಿದರೆ ಆ ಮೊದಲನೇ ಬಾಲಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ರೆ ಜೇಕಬ್ ಡಫಿನೇ ಯಾರೋ ಇರ್ತಾರೆ ಅಲ್ಲಿ. ಅವರೊಂದು ಸ್ವಲ್ಪ ಕಷ್ಟಪಟ್ಟಿದ್ರೆ ಕ್ಯಾಚ್ ತಗೋಬೋದಿತ್ತೇನೋ, ಬಟ್ ಮೇಲೆ ಬರುತ್ತೆ ಬಾಲು ಇಶಾನ್ ಕಿಶನ್ ಅವ್ರದ್ದು. ಬಟ್ ತುಂಬ ಈಸಿ ಇರಲ್ಲ ಅದು. ಅದು ಕ್ಯಾರಿ ಆಗಲ್ಲ ಬಾಲ್ ಅದು. ಸೊ ಬಟ್ ಆ ಬಾಲ್ ಬಿಟ್ಟರೆ ಇನ್ನು ನೆಕ್ಸ್ಟ್ 16 ರನ್ನನ್ನು ಹೊಡೆಸ್ಕೊಳ್ತಾರೆ 6th ಓವರಲ್ಲಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಇಶಾನ್ ಕಿಶನ್ ಮತ್ತು ಕ್ಲಾಸನ್ ಅವರ ಬ್ಯಾಟಿಂಗ್ ಅಬ್ಬರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ತುಂಬ ಕಷ್ಟ ಆಗುತ್ತೆ ಕಂಟ್ರೋಲ್ ಮಾಡೋದಕ್ಕೆ. ನಾನು ಎಲ್ಲಪ್ಪ ಇದು ಎಲ್ಲೋಗುತ್ತೆ, ಯಾವ ಥರ ಮತ್ತೆ ವಾಪಸ್ ತರಬೇಕು, ಈ ಮ್ಯಾಚನ್ನ ಯಾರಿದ್ದಾರೆ ಅಂತ ಹುಡುಕಬೇಕಾಗಿದೆ ಈಗ ಬೌಲರ್ಸ್‌ಗಳನ್ನ. ಆ ಥರ ಪರಿಸ್ಥಿತಿ ನಮ್ಮ ಆರ್ ಸಿ ಬಿಯಲ್ಲೂ ಇದ್ದಿದ್ದಂತೂ ನಿಜ. ಯಾಕೆ ಅಂತ ಅಂದರೆ ಜೇಕಬ್ ಡಫಿ ಅವ್ರನ್ನ ಪವರ್ ಪ್ಲೇ ಆದಮೇಲೆ 7th ಓವರಲ್ಲೇ ಅವರ 4 ಓವರ್‌ಗಳ ಕೋಟವನ್ನು ಮುಗಿಸ್ಬಿಡ್ತಾರೆ. ಹಾಗಾಗಿ 7th ಓವರ್ ಆದಮೇಲೆ 8th ಓವರಿಂದ 14th ಓವರ್‌ವರೆಗೂ ಯಾವುದೇ ಒಂದು ವಿಕೆಟು ಬರಲ್ಲ. ನಮ್ಮ ಇಬ್ಬರು ಸ್ಪಿನ್ನರ್‌ಗಳು ಶ್ರೇಯಸ್ ಶರ್ಮಾ ಆಗಲಿ, ಕೃಣಾಲ್ ಪಾಂಡ್ಯ ಆಗಲಿ ಅಂತಹ ಎಫೆಕ್ಟಿವ್ ಆಗಲಿಲ್ಲ. ಒಂದರಲ್ಲಿ ಏನಪ್ಪ ಅಂದರೆ ಇಬ್ಬರೂ ಸಹ ಒಂದೊಂದು ಓವರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆದರು ಅಂತ ಅನಿಸುತ್ತೆ. ಸೊ ಆದ್ದರಿಂದ ಅವ್ರಿಗೆ ಒಬ್ಬರು ಶ್ರೇಯಸ್ ಶರ್ಮಾ ಕಂಪ್ಲೀಟ್ ಮಾಡಲೇ ಇಲ್ಲ 4 ಓವರು. ಈವನ್ ಕೃಣಾಲ್ ಪಾಂಡ್ಯ ಬರೀ ಜಸ್ಟ್ 2 ಓವರ್ ಮಾಡೋದು. ಯಾಕೆ ಅಂತ ಅಂದರೆ ಅವರಿಗೆ ಇಶಾನ್ ಕಿಶನ್ ಅವರು 1 ಓವರಲ್ಲಿ 21 ರನ್ನನ್ನು ಹೊಡಿತಾರೆ. 3 ಸಿಕ್ಸ್‌ಗಳನ್ನ ಬಾರಿಸ್ತಾರೆ. ಸೊ ಇನ್ನು ಸುಹೀಲ್ ಶರ್ಮಾಗೂ ಸಹ 12ನೇ ಓವರ್‌ನಲ್ಲಿ 13 ರನ್ನನ್ನು ಕೊಡ್ತಾರೆ ಅವರು. ಸೊ ಆವಾಗ ಬೇರೆ ಯಾವುದೇ ಒಂದು ಆಪ್ಷನ್ ಇಲ್ಲದಂತಹ ನಮ್ಮ ಕ್ಯಾಪ್ಟನ್ ಅವರು ರೊಮಾರಿಯೋ ಸಪರ್ಡೋ ಮತ್ತು ಅಭಿನಂದನ್ ಸಿಂಗ್ ಅವರಿಗೂ ಸಹ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ. ಯಾಕೆಂದರೆ ಆಲ್ರೆಡಿ ಸ್ಪಿನ್ನರ್ಸ್‌ಗಳಿಗೆ ಬಾರ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇನ್ನು ರೊಮಾರಿಯೋ ಸಪರ್ಡೇನು ಆಲ್ರೆಡಿ 1 ಓವರಲ್ಲಿ 16 ಕೊಟ್ಟಿರ್ತಾರೆ. ಬಟ್ 14th ಓವರಲ್ಲಿ ಅಂದರೆ ನಮ್ಗೆ ಆಲ್ರೆಡಿ 14th ಓವರಿಗೆ ಅಂದರೆ 13 ಓವರಿಗೆ ಆಲ್ರೆಡಿ ಎಷ್ಟು ಆಲ್ಮೋಸ್ಟ್ 126 ಹೊಡೆದ್ಬಿಟ್ಟಿರ್ತಾರೆ. ಅಂದರೆ 10 ಪರ್ ಓವರ್ ಆಲ್ರೆಡಿ ಕ್ರಾಸ್ ಆಗಿರುತ್ತೆ. 10 ಪರ್ ಓವರಲ್ಲೇ ಬರ್ತಾ ಇರುತ್ತೆ. ಸೊ ಏನಪ್ಪ ಇದು ಸ್ಟಾರ್ಟಿಂಗ್ ಅಷ್ಟೊಂದು ವಿಕೆಟ್ ಬಿದ್ದರೂ ಇವಾಗ ಇವ್ರು ಹಿಂಗೆ ಹೊಡೆಸ್ಕೊಳ್ತಾ ಇದ್ದಾರಲ್ಲ ಅಂತ ಇರಬೇಕಾದ್ರೆ ಏನೋ ನಮ್ಮ ಅದೃಷ್ಟವೋ ಏನೋ ಆವಾಗ ನಮಗೆ ಆರ್ ಸಿ ಬಿ ಟೀಮ್ಗೆ ಆಪತ್ಬಾಂಧವ ಅಂತ ಬಂದಿದ್ದು ಫಿಲ್ ಸಾಲ್ಟ್.
ಫಿಲ್ ಸಾಲ್ಟ್ 6 ಬೌಂಡ್ರಿಯಲ್ಲಿ ಹಿಡಿದಂಥ 2 ಅದ್ಭುತವಾದ ಕ್ಯಾಚ್‌ಗಳು. ಒಂದು ಕ್ಲಾಸನ್ನು ಡಿಸ್ಮಿಸ್ ಮಾಡೋದು ಅವರೇ. ಅದಂತೂ ಸ್ವಲ್ಪ ಕಾಂಟ್ರೋವರ್ಷಿಯಲ್ ಕ್ಯಾಚ್ ಅಂತಾನೆ ಅನ್ಬೋದು. ರೊಮಾರಿಯೋ ಶೆಪರ್ಡ್ ಬೌಲಿಂಗಲ್ಲಿ 6 ಬೌಂಡ್ರಿಯಲ್ಲಿ ಅವರು ಕ್ಯಾಚನ್ನು ತಗೊಳ್ತಾರೆ. ಒಂದು ರೀತಿಲಿ ಏನಪ್ಪಾ ಅಂತಂದ್ರೆ ನಿಜವಾಗ್ಲೂ ಕೆಲವು ಸರಿ ಏನಾಗುತ್ತೆ ಅಂದರೆ ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅವರು ಕ್ಲೀನಾಗಿ ಒಂದು ಒಳ್ಳೆ ಆ್ಯಂಗಲಿಂದ ಕರೆಕ್ಟಾಗಿ ತೋರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ಈ ಪಕ್ಕದ ಮನೆಯವ್ರು ಇದ್ದಾರಲ್ಲ ಸಿ.ಎಸ್.ಕೆ ಟೀಮವರು, ಅವ್ರು ಆಲ್ರೆಡಿ ಬಡ್ಕೊಳ್ತಾ ಇದ್ದಾರೆ. ಅದು ಕ್ಯಾಚ್ ಆಗಿರಲಿಲ್ಲ ಹಾಗೆ ಹೀಗೆ ಅಂತ. ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರಲ್ಲಿ ಏನಾಗುತ್ತೆ ಅಂತ ಅಂದರೆ ಆ ಆ ಇವ್ರದ್ದು ಶ್ಯಾಡೋ ಬೀಳುತ್ತೆ. ಆ ಶ್ಯಾಡೋ ಆ ಒಂದು ಆ ಲೈನಲ್ಲಿ ಏನಿರುತ್ತಲ್ಲ, ಆ ಲೈನ್ ಮೇಲೆ ಬಿದ್ದಾಗ ಓಹ್! ಅವ್ರ ಕಾಲೇ ಟಚ್ ಆಗ್ತಾ ಇದೆಯೇನೋ ಅಂತ ಅನಿಸುತ್ತೆ ನಮಗೆ. ಬಟ್ ಅಲ್ಲಿ ಆ್ಯಕ್ಚುಲಿ ಟಚ್ ಆಗಿರಲ್ಲ. ಬಟ್ ಏನಪ್ಪ ಅಂದರೆ ನಮಗೆ ಇಷ್ಟೊಂದು ಎಲ್ಲ ಒಂದು ಟೆಕ್ನಾಲಜಿ ಇದ್ರೂ ಈ ಥರ ಯಾಕೆ ಕ್ವೆಶ್ಚನ್ ಮಾರ್ಕ್ ಥರ ಈ ಥರ್ಡ್ ಅಂಪೈರ್‌ಗಳು ಡಿಸೈಡ್ ಮಾಡ್ತಾರೋ ಗೊತ್ತಾಗಲ್ಲ. ಮುಂದೇನಾದ್ರು ಅವರು ಸರಿ ಮಾಡ್ಕೊಳ್ಳಿ ಅಂತ ನಾನು ಭಾವಿಸ್ತೀನಿ. ಬಟ್ ಅದೊಂದು ಕ್ಯಾಚ್ ಅಂತೂ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಆ ಕ್ಯಾಚ್ ತಗೊಳ್ತಾರೆ ಫಿಲ್ ಸಾಲ್ಟ್ ಅವರು. ಅದು ಆ ಥರ್ಡ್ ಅಂಪೈರ್‌ಗೆ ಹೋಗಿ ಅದು ಔಟ್ ಅಂತ ಗೊತ್ತಾದಾಗ ಆರ್-ಸಿ-ಬಿ ಫ್ಯಾನ್ಸ್‌ಗಳಂತೂ ಸೆಲೆಬ್ರೇಟ್ ಮಾಡಿದ್ದು ಅಷ್ಟಿಷ್ಟ ಅಲ್ಲ. ಇನ್ನು ಅದೊಂದು ಓವರಲ್ಲಿ ಪರವಾಗಿಲ್ಲ. ನಮ್ಮ ರೊಮಾರಿಯೋ ಶೆಪರ್ಡ್ ಅವರು ಒಂದು 9 ಕೊಡ್ತಾರೆ. ಒಂದು 9 ರನ್ನನ್ನ ಕೊಡ್ತಾರೆ ಅಷ್ಟೇ. ಸಲೀಲ್ ಅರೋರಾ ಒಂದು 6 ಹೊಡೆದ್ರು ಸಹ ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ. ಬಟ್ ಅನಿಕೇತ್ ವರ್ಮಾ, ಇಶಾನ್ ಕಿಶನ್ ಮತ್ತೆ ಏನು 6, 4ಗಳನ್ನ ಹೊಡೆದು ಮತ್ತೆ ಏನು ಎಸ್.ಆರ್.ಎಚ್ ರನ್ನನ್ನು 10 ಆ್ಯಾವ್ರೇಜಲ್ಲೇ ತಗೊಂಡು ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರು ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ. ಅಭಿನಂದನ್ ಬೌಲಿಂಗಲ್ಲಿ ಆ 6 ಬೌಂಡ್ರಿಯಲ್ಲಿ ಹಿಡಿದಂಥ ಒಂದು ಕ್ಯಾಚು ಮತ್ತೆ ಟರ್ನ್ ಮಾಡುತ್ತೆ ಆರ್-ಸಿ-ಬಿ ಎಸ್.ಆರ್.ಎಚ್ ಕಡೆಯಿಂದ ಆರ್-ಸಿ-ಬಿ ಕಡೆಗೆ. ಯಾಕೆ ಅಂತಂದರೆ 10+ ರನ್ ಹೋಗ್ತಾನೇ ಇರುತ್ತೆ ರೀ. ವಿಕೆಟ್‌ಗಳು ಬಿದ್ದರೂ ಸಹ ಇಶಾನ್ ಕಿಶನ್ ಬಿಡಲ್ಲ. ಎಲ್ಲ ತಾವು ಬಡಿತಾ ಇರ್ತಾರೆ. ಅವ್ರ ಇನ್ನಿಂಗ್ಸಲ್ಲಿ 5 6 ಇದ್ದು 8-4 ಇರುತ್ತೆ ಅಂದರೆ ಅದು ಎಷ್ಟು ಇಂಪ್ಯಾಕ್ಟ್‌ಫುಲ್ ಆಗಿರುತ್ತೆ ನೋಡಿ. 210 ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ಅದೇ ರೀತಿಯಲ್ಲಿ ಈಗ ಅನಿಕೇತ್ ವರ್ಮಾ ಕಂಟಿನ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಒಂದು ವಿರಾಟ್ ಕೊಹ್ಲಿ ಅವರು ಒಂದು ಕ್ಯಾಚ್ ಡ್ರಾಪ್ ಮಾಡಿದ ಸಲುವಾಗೇನೆ ಅನಿಕೇತ್ ವರ್ಮಾ ಅವರು ಕೊನೆಯವರೆಗೂ ನಿದ್ದು 18 ಬಾಲಲ್ಲಿ 43 ಹೊಡೆದು 4 6 3 4 ಅನ್ನು ಹೊಡಿತಾರೆ. ಆ ಒಂದು ಕ್ಯಾಚ್ ಡ್ರಾಪ್ ಮಾಡದೇ ಇದ್ದಿದ್ರೆ ಒಂದು 20 ರನ್ಸ್ ಆದರೂ ಕಮ್ಮಿ ಬರ್ತಿತ್ತು. ಯಾಕೆಂದರೆ ಅನಿಕೇತ್ ವರ್ಮಾ ಅವರು ಕ್ಯಾಚ್ ಡ್ರಾಪ್ ಆದಮೇಲೆ ರೊಮಾರಿಯೋ ಶೆಪರ್ಡ್‌ಗೆ ಒಂದು ಓವರಲ್ಲಿ 17 ರನ್ನನ್ನು ಹೊಡಿತಾರೆ. ಇದನ್ನೆಲ್ಲ ಓವರಾಲ್ ಆಗಿ ನೋಡಿದಾಗ 200 ರನ್ನನ್ನು ಎಸ್.ಆರ್.ಎಚ್ ಅವರು ಒಂದು ಕಾಂಪಿಟೇಟಿವ್ ಸ್ಕೋರ್ ಅಂತಲೇ ಅನ್ಬೋದು. ಕಾಂಪಿಟೇಟಿವ್ ಸ್ಕೋರ್ ಅನ್ನೋದಕ್ಕಿಂತ 200 ರನ್ನನ್ನು ನಿಮ್ಮದು ಬೌಲಿಂಗ್ ಚೆನ್ನಾಗಿದ್ರೆ ಈಸಿಯಾಗಿ ಡಿಫೆಂಡೇ ಮಾಡ್ಕೊಂಬಿಡ್ಬೋದು. ನಮಗಂತೂ ಆರ್-ಸಿ-ಬಿ ಫ್ಯಾನ್ ಆಗಿ ನಾನು ಯೋಚನೆ ಮಾಡಿದಾಗ ನನಗೆ ಆಲ್ರೆಡಿ ನಾನು ನಿನ್ನೆಲೇ ಹೇಳಿದ್ದೆ ಎಸ್.ಆರ್.ಎಚ್ ಟೀಮ್ ಅವ್ರದ್ದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತ ಅಂದರೆ ಅವ್ರದ್ದು ಬೌಲಿಂಗ್ ತುಂಬ ವೀಕ್ ಇದೆ ಅಂತ ನನಗೆ ಗೊತ್ತಿತ್ತು ನನಗೆ. ಹಾಗಾಗಿ ನನಗೆ 200 ಇದ್ದರೂ ಸಹ ಸ್ವಲ್ಪ ಧೈರ್ಯ ಇತ್ತು. ಬಟ್ ಆದರೂ ಸಹ ಈ ಪವರ್ ಪ್ಲೇನ ಹೆಂಗೆ ಆಡ್ತಾರಪ್ಪ ಅನ್ನೋ ಒಂದು ಯೋಚನೆ ಇತ್ತು. ಹಾಗಾಗಿ ನಾನು ಆರ್-ಸಿ-ಬಿ ಬ್ಯಾಟಿಂಗು ಸ್ಟಾರ್ಟ್ ಆಗಿ ಪವರ್ ಪ್ಲೇ ಮುಗಿಯೋವರೆಗೂ ಹೇಗೆ ಆಡ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಇತ್ತು ನನಗೆ. ಇನ್ನು ಆರ್-ಸಿ-ಬಿ ಬ್ಯಾಟಿಂಗು ಓಪನರ್ಸ್ ನಮ್ಗೆ ಗೊತ್ತಾಗಿದೆ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಫಿಲ್ ಸಾಲ್ಟ್ ಅವರು ಫಾರ್ಮಲ್ಲಿ ಇರಲ್ಲ. ಏನಪ್ಪ ಯಾವ ಥರ ಆಡ್ತಾರೆ ಅನ್ನೋಷ್ಟರೊಳಗೆ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಎಸ್.ಆರ್.ಎಚ್.ಅಲ್ಲಿ ಓಪನಿಂಗ್ ಬೌಲರ್ ಅಂತ ಬರ್ತಾ ಇದ್ದಿದ್ದು ನಿತೇಶ್ ರೆಡ್ಡಿ ಅವ್ರನ್ನ ಕಳಿಸ್ತಾ ಇದ್ದಾನೆ ಇಶಾನ್ ಕಿಶನು. ನನಗೆ ನಿಜವಾಗ್ಲೂ ಆನೆಸ್ಟಾಗಿ ಕಾ ಎಸ್.ಆರ್.ಎಚ್ ಟೀಮು ನಾನು ನೆನ್ನೆನೇ ಹೇಳಿದೆ. ಅಲ್ಲಿ ಸ್ಟ್ರೈಟ್ ಅವೇ ಒಂದು ಕ್ಲೀನಾಗಿ ಅವರು ಒಂದು 11 ಬೇಗ ಅವರು ಆರಿಸ್ಕೊಬೇಕು. ಕರೆಕ್ಟಾಗಿ ಅವ್ರಿಗೆ ಸೂಟಬಲ್ ಆಗೋ 11ಅನ್ನು ಆರಿಸ್ಕೋಬೇಕು. ಸೇಮ್ ನೀವು ನಿತೇಶ್ ರೆಡ್ಡಿ ಮೀನ ಫಸ್ಟ್ ಓವರ್ ನೀವು ಕಳಿಸ್ತಾ ಇದ್ದಾರೆ ಅಂತ ಅಂದರೆ ಅದರಷ್ಟು ವರ್ಸ್ಟ್ ಕ್ಯಾಪ್ಟನ್ಸಿ ಇನ್ನಿಲ್ಲ. ಆಡಿಯನ್ಸ್‌ಗೆ ಗೊತ್ತು, ಎಸ್.ಆರ್.ಎಚ್ ಫ್ಯಾನ್ಸ್‌ಗಳೇ ಬೈತಾ ಇರ್ತಾರೆ ಬೇಕಾದರೆ ಇಶಾನ್ ಕಿಶನ್‌ಗೆ. ಏನಿದು ಯಾವ ಒಂದು ಚಾಯ್ಸ್ ಇದು ಅನ್ಸುತ್ತೆ. ಅಲ್ಲೇನು ನಿತೇಶ್ ರೆಡ್ಡಿ ಅಂಥ ಇಂಪ್ರೆಸಿವ್ ಮಾಡಲ್ಲ. ಅವ್ರು ಬರೀ 2 ಓವರ್ ಮಾಡಿ ಒಂದು 19, 20 ರನ್ನನ್ನು ಕೊಡ್ತಾರೆ. ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾರೆ ಅಂದ್ಕೊಳ್ಳೋಣ. ಯಾವುದೇ ಎಸ್.ಆರ್.ಎಚ್ ಬೌಲರೂ ಸಹ ಇಂಪ್ಯಾಕ್ಟ್ ಆಗೋದೇ ಇಲ್ಲ. 2ನೇ ಓವರಲ್ಲಿ ಫಸ್ಟ್ ಬಾಲ್ ಮಾತ್ರ ಫಿಲ್ ಸಾಲ್ಟು ಜೈದೀಪ್ ಉನದ್ಕಲ್‌ಗೆ ಔಟ್ ಆಗ್ತಾರೆ. ಅದು ಕ್ಲಾಸನ್ ಅವರು ಮತ್ತು ಹಿಡಿದಂಥ ಒಂದು ಒಳ್ಳೆ ಕ್ಯಾಚಿಂದ ಅವರು ಇಬ್ಬರು ಡ್ಯಾಶ್ ಹೊಡಿಬೇಕಾಗುತ್ತೆ. ಕ್ಯಾಚು ಕರೆಕ್ಟಾಗಿ ಇಟ್ಕೊಳ್ತಾರೆ ಅವರು. ಅಲ್ಲಿ ಅದೊಂದು ಬಿಟ್ಟರೆ ಇನ್ನು ಅದೊಂದು ಕ್ಯಾಚ್ ಹಿಡಿದಿದ್ದು ಬಿಟ್ಟರೆ ಎಸ್.ಆರ್.ಎಚ್ ಬೌಲಿಂಗಲ್ಲಿ ಆ ಒಂದು ಇಶಾನ್ ಕಿಶನ್ ಅವರ ಕ್ಯಾಪ್ಟನ್ಸಿಯಲ್ಲಿ ಏನೂ ಇರಲಿಲ್ಲ. ಯಾಕೆ ಅಂತ ಅಲ್ಲಿ ನಡೆದಿದ್ದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅವರ ಈ ಪವರ್ ಪ್ಲೇಯಲ್ಲಿ ಒಂದು ರುದ್ರ ತಾಂಡವ ಐತಲ್ಲ, ಅದು ಹೆಂಗಿತ್ತು ಅಂತ ಅಂದರೆ ಭಯಂಕರ ಫಾರ್ಮಲ್ಲಿದ್ದಾರೆ. ಯಾರೋ ದೇವದತ್ ಪಡಿಕ್ಕಲ್ ಅವರು. ಏನು ಇಶಾನ್ ಕಿಶನ್ ಅವರು ಫಾರ್ಮಲ್ಲಿದ್ದಾರೋ ಅದೇ ಥರ ಇವರು ಸಹ ಪೀಕಲ್ಲಿದ್ದಾರೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಅಷ್ಟೊಂದು ಡೊಮೆಸ್ಟಿಕ್ ಆಡಿರುವಂತಹ ಪಡಿಕ್ಕಲ್ ಅವ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರಂತೂ ನಾನು ಗೆಲ್ಲಿಸ್ಬಿಟ್ಟೇ ಹೋಗೋದು ಅಂತಲೇ ನಿಂತ್ಕೊಳ್ತಾರೆ ಅವರು. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಒಂದು 21, 22 ರನ್ ಇದ್ದಾಗ ಹರ್ಷಲ್ ಪಟೇಲ್ ಅವರ ಬೌಲಿಂಗಲ್ಲೇನೋ
ಅವರು ಕ್ಯಾಶನ್ನ ಡ್ರಾಪ್ ಒಂದು ಜೀವದಾನ ಸಿಗುತ್ತೆ. ಅದು ಕ್ಯಾಶ್ ಡ್ರಾಪ್ ಮಾಡೋದು ಯಾರು? ಕ್ಲಾಸನ್ನವರೇ ಡ್ರಾಪ್ ಮಾಡ್ತಾರೆ. ಆಮೇಲಿಂದ ಹರ್ಷಲ್ ಪಟೇಲ್‌ಗೆ ಬಡ್ದಿದ್ದು ಜಾಸ್ತಿ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿನೇ. ಸೊ ದೇವದತ್ ಪಡಿಕ್ಕಲ್ ಅಂತೂ ಅವ್ರ ಆಟ ಎಷ್ಟು ಒಂದು ಪೀಕಲ್ಲಿದೆ ಅಂತ ಅಂದರೆ ಯಾವುದೇ ಟೆನ್ಷನ್ ಇಲ್ಲ. ಫಿಲ್ ಸಾಲ್ಟು ಔಟ್ ಆಗಿದ್ದಾರೆ. ನೆಕ್ಸ್ಟ್ ಬಾಲೇ ಸಿಕ್ಸು ಉನಾದ್ಕಲ್‌ಗೆ. ಬಂದ ತಕ್ಷಣನೇ ಸಿಕ್ಸ್ ಹೊಡಿತಾರೆ. ಮತ್ತು ನೆಕ್ಸ್ಟ್ ಅದೇ ಓವರಲ್ಲಿ ಇನ್ನೊಂದು 4 ಹೊಡಿತಾರೆ. ಅಂದರೆ ಕಾನ್ಫಿಡೆಂಟ್ ಸಕ್ಕತ್ತಾಗಿದೆ ದೇವದತ್ ಪಡಿಕ್ಕಲ್ ಅವ್ರಿಗೆ. ಅದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀನಿ. ಅವರಂತೂ 4 ಸಿಕ್ಸು, 7 ಫೋರ್ಸ್ ಹೊಡೆದು 26 ಬಾಲಲ್ಲಿ 60 ರನ್ನನ್ನು ಹೊಡಿತಾರೆ. 234 ಸ್ಟ್ರೈಕ್ ರೇಟಲ್ಲಿ ದೇವದತ್ ಪಡಿಕ್ಕಲ್ ಆಡಿದ್ದು ಆಟ ಇವತ್ತು. ನಾನು ಅಂದ್ಕೊಂಡಿದ್ದು ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಇಬ್ಬರೇ ಮುಗಿಸ್ಬಿಡ್ತಾರೆ ಅಂದ್ಕೊಂಡೆ. ವಿರಾಟ್ ಕೊಹ್ಲಿ ಅವರು ಅಷ್ಟೇ ಅದ್ಭುತವಾದ ಆಟ. ನಾಟ್ ಔಟ್ ಆಗಿ 38 ಬಾಲಲ್ಲಿ 69 ಹೊಡಿತಾರೆ. 5-4, 5-6 181 ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ಅದರಲ್ಲೂ ಆ ಒಂದು ಸಿಕ್ಸ್ ಒಂದು ಸ್ಟ್ರೈಟ್ ಡ್ರೈವ್ಗೆ ಲಾಫ್ಟ್ ಮಾಡಿ ಒಂದು ಸಿಕ್ಸ್ ಹೊಡಿತಾರೆ. ಸಕ್ಕತ್ತಾಗಿರೋದು. ಆ ಸಿಕ್ಸನ್ನ ನೋಡಿದ್ರೇ ಅದೊಂದು ಮಾಸ್ಟರ್ ಕ್ಲಾಸ್ ಶಾಟ್ ಅದು ಅಂದರೆ ತಪ್ಪಾಗಲ್ಲ. ಅದೇ ಥರ ಅವರು ಮಿಡ್ ವಿಕೆಟ್‌ಗೆ ಹೊಡೆಯೋ ಶಾಟು ಅಷ್ಟೇನೆ. ಸಿಕ್ಸು ಅವೆಲ್ಲ ತುಂಬ ಕ್ಲಾಸಾಗಿ ಕಾಣುತ್ತೆ. ವಿರಾಟ್ ಕೊಹ್ಲಿ ತುಂಬ ಸಿಕ್ಸ್ ಹೊಡೆಯೋ ಎಬಿಲಿಟಿನ ಸ್ವಲ್ಪ ಇನ್ಕ್ರೀಸ್ ಮಾಡಿಟ್ಕೊಂಡಿರೋದಂತೂ ಕಾಣ್ತಾ ಇದೆ. ಆ ಪ್ರಾಕ್ಟೀಸ್ ಮಾಡಿರೋ ಡೆಡಿಕೇಶನ್ನ ಎದ್ದು ಕಾಣ್ತಿದ್ದಂತೂ ನಿಜ ಇವತ್ತು. ನಾನು ನಿಜವಾಗ್ಲೂ ಯಾವ ಬೌಲರ್ ಬಗ್ಗೆ ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಬಡಿದು ಬಿಸಾಕಿದ್ರು ಇವ್ರಿಗೆ. ಇದು ಬೌಲಿಂಗೇ ಇಲ್ಲ ರೀ, ಅಂತ ಎಫೆಕ್ಟಿವ್ ಬೌಲಿಂಗೇ ಇಲ್ಲ. ಇದು ಹೆಂಗಿತ್ತು ಅಂತಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಡ್ತಾರಲ್ಲ ಹಂಗೆ ಆಡ್ಬಿಟ್ರು ಇವತ್ತು ಇವರು. ಇಲ್ಲ ನನಗೆ ಇವ್ರದ್ದು ತುಂಬಾ ವೀಕ್ ಇದೆ. ಯಾವುದು ನಮ್ಮ SRH ಅವ್ರದ್ದು ಬೌಲಿಂಗು. ನಮ್ಮದು ಬ್ಯಾಟಿಂಗು ಅಷ್ಟೇ ಸ್ಟ್ರಾಂಗ್ ಇದೆ. ಯಾವ ಥರ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ದೇವದತ್ ಪಡಿಕ್ಕಲ್ ಔಟ್ ಆದಮೇಲೆ ಬಂದಂತಹ ರಜತ್ ಪಟಿದಾರ್ ಅಷ್ಟೇ. ಅವ್ರು 12 ಬಾಲ್‌ಗೆ 31 ರನ್ ಬಡ್ದು ಬಿಸಾಕ್ತಾರೆ. ಅವರಂತೂ ಇಶಾನ್ ಮಲಿಂಗಾಗೆ ಮತ್ತು ಹರ್ಷ ದುಬೆಗೆ ಬಟ್ಟ ಆಡ್ಸ್ಕೊಂಡು ಹೊಡೆದು ಬಿಡ್ತಾರೆ. 3 ಸಿಕ್ಸು 2 4 ಬಡ್ದು ಹಾಕ್ತಾರೆ. 258 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗೇ ಆಡ್ತಾ ಇರ್ತಾರೆ ನಮ್ಮ ರಜತ್ ಪಟಿದಾರ್ ಅವರು. ಇನ್ನೇನು ಮುಗಿಸ್ಬಿಡ್ತಾರೆ ಅನ್ನೋಷ್ಟರೊಳಗೆ ಅವರು ಔಟ್ ಆಗಿಬಿಡ್ತಾರೆ. ಸೊ ಅವ್ರು ಔಟ್ ಆದಮೇಲೆ ಡೇವಿಡ್ ಪೈನಿಂಗ್ ಔಟ್ ಆದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಬಂದಂಥ ಜಿತೇಶ್ ಶರ್ಮಾ ಅವರು ಸಹ ಬೇಗ ಒಂದು ಬಾಲಲ್ಲಿ ಔಟ್ ಆಗಿಬಿಡ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಆರಾಮಾಗಿ ತೊಗೊಂಡೋಗ್ಬಿಡ್ತಾರೆ ಮ್ಯಾಚು. ಆಲ್ರೆಡಿ ಮ್ಯಾಚು ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಪವರ್ ಪ್ಲೇಯಲ್ಲೇ ಒಂದು 76 ಹೊಡೆದಿರ್ತಾರೆ. 6 ಓವರಿಗೆ ಅಲ್ಲೇ ಬಂದೋಗುತ್ತೆ ನಮ್ಮದು ಮ್ಯಾಚು. ಸೊ ಇನ್ನೆಲ್ಲೂ ತಿರುಗೇ ನೋಡಲ್ಲ. ಏನೂ ಇರೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟು ಕಚ್ಚಡವಾಗಿ ಒಂದು ಕ್ಯಾಪ್ಟನ್ಸಿ ಮಾಡಿದ್ದು ಅಂತ ಅಂದರೆ ಇಶಾನ್ ಕಿಶನ್ ಅವರು ಪೀಕಲ್ಲೇ ಇರ್ಬೋದು ಬ್ಯಾಟಿಂಗಲ್ಲಿ. ಕ್ಯಾಪ್ಟನ್ಸಿನ ಅಷ್ಟೇ ಕಚ್ಚಡವಾಗಿ ಮಾಡಿದ್ರು. ಅದ್ರ ಜೊತೆಗೆ ಕೀಪಿಂಗನ್ನು ವರ್ಸ್ಟಾಗಿ ಮಾಡಿದ್ರು. ಅವ್ರ ಕೀಪಿಂಗನ್ನು ಎಷ್ಟು ಬಯಸ್ಬಿಟ್ರು ಫೋರ್ಗಳು. ಹಂಗೆ ಆಗುತ್ತೆ. ಏನಂತಾರೆ, ಅವ್ರಿಗೆ ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಬಾಲ್ಗಳನ್ನ ಕೆಲವೊಂದನ್ನು. ಸೊ ಅಷ್ಟೊಂದು ಅವ್ರಿಗೆ ಅಂಥ ಒಂದು ದಮ್ ಇಲ್ಲದೆ ಇರೋವಂತಹ ಟೀಮನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವರು ಯಾರ ಕೈಲಪ್ಪ ಆಡಿಸೋದು ಅನ್ನೋದು. ಬೆಂಗಳೂರು ಪಿಚ್ ಬೇರೆ ಒಳ್ಳೆ ಬ್ಯಾಟಿಂಗ್ ಬರ್ತಾ ಇದೆ ಬಾಲು, ಎಲ್ರಿಗೂ ಬಾರಿಸ್ತಾ ಇದ್ದಾರೆ. ಬಂದವರೆಲ್ಲ ಬಾರಿಸ್ತಿದ್ದಾರೆ. ಟಿಮ್ ಡೇವಿಡ್ ಬರ್ತಾರೆ ಕೊನೆಗೆ 10 ಬಾಲ್‌ಗೆ 16. ಅವರು ಒಂದು 1 ಸಿಕ್ಸನ್ನು ಅವರು ಸಹ ಹೊಡಿತಾರೆ. ಸೊ ಅವ್ರಿಗೆ ಈಸಿಯಾಗಿ, ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ RCB ಬ್ಯಾಟಿಂಗು ಒಂಥರ ಮ್ ಈ ಅದೇ ಹೇಳಿದ್ನಲ್ಲ ಆವಾಗಲೇ ಪ್ರಾಕ್ಟೀಸ್ ಮ್ಯಾಚು ದೆವ್ವ ಬಿಡಿಸ್ತಾರೋ ಒಟ್ಟಿನಲ್ಲಿ SRHಗೆ. ಅವ್ರು ಇವಾಗ ವಾಪಸ್ ಹೋಗಿ SRH ಟೀಮವರು ಕೂತ್ಕೊಂಡು ಯಾವ ಟೀಮ್ ಬೇಕು ಇದ್ದಾರೆ, ಹೆಂಗ್ ಗನ್ಸ್‌ಗಳಿದ್ದಾರೆ ಅವ್ರನ್ನೆಲ್ಲ ಸ್ಟ್ರೈಟ್ ಅವೇ ತೊಗೊಂಬರ್ಬೇಕು. ನಾನು SRH ಅವ್ರು ಇವತ್ತು ಮಾಡಿದ ಇನ್ನೊಂದು ತಪ್ಪೇನಪ್ಪ ಅಂತ ಅಂದರೆ ಬೌಲಿಂಗನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಲಿಲ್ಲ. ಅದ್ರ ಜೊತೆಗೆ ಇವತ್ತು ಚಾನ್ಸ್ ಇತ್ತು ಅವರಿಗೆ ಲಿವಿಂಗ್ಸ್ಟನ್ನನ್ನು ಆಡಿಸ್ಬೋದಾಗಿತ್ತು ಅಂತಲೇ ನನಗೆ ಅನ್ನಿಸ್ತು ಅವರಿಗೆ. ಇವತ್ತು ಬೇಕಾಗಿತ್ತು. ಬಟ್ ಏನಿಲ್ಲ, 200 ಹೊಡೆದಿದ್ರು. ಅವ್ರು ಇದ್ದಿದ್ರೆ ಇನ್ನೊಂದು 20 ರನ್ ಜಾಸ್ತಿ ಆಗ್ತಿತ್ತೇನೋ. ಬಟ್ ಇನ್ನೂ 20 ಇದ್ದಿದ್ರು ಹೊಡೆದಾಕ್ತಿದ್ರು. ಯಾಕೆಂದರೆ ಈ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ಲು ಅವ್ರ ಆಟ ಆಡಿದ ರೀತಿ ನೋಡಿ ನಮ್ಮ RCB ಅವರು ಮುಗಿಸಿರೋದು 15.4 ಓವರಲ್ಲೇ 203 ರನ್ನನ್ನು ಚೇಸ್ ಮಾಡಿದ್ದಾರೆ. ಇದೇನೋ ರೆಕಾರ್ಡ್ ಅಂತಲೂ IPLಲ್ಲಿ ಇಷ್ಟು ಬೇಗ ಅಂದರೆ 15.4 ಓವರಲ್ಲೇ ಚೇಸ್ ಮಾಡಿರೋದು ಇದೇ ಫಸ್ಟ್ ಅಂತ ಹೇಳ್ತಿದ್ದಾರೆ. ನೋಡಬೇಕು. ಆದರೆ ಇದೇನು ಈ ಮ್ಯಾಚ್ ನೋಡಿದ್ಮೇಲೆ RCB ಅವರು ಒಂದು ಡಿಫೆಂಡ್ ಮಾಡ್ಕೊಳ್ತಾರ ನಮ್ಮ ಟ್ರೋಫಿನ ಅಂತಂದರೆ ಎಸ್. ನಾನು RCB ಫ್ಯಾನ್ ಆಗಿ ಎಸ್ ಅಂತಲೇ ನಾನು ಹೇಳ್ತೀನಿ. ಆದರೆ ನಮ್ಮಲ್ಲಿ ನಮ್ಮ ಬೌಲಿಂಗ್ ಹೇಗಿತ್ತು ಅಂತ ನೀವು ನೋಡಿದರೆ ಮ್ಯಾಚನ್ನು, ನಿಮಗೂ ಸ್ವಲ್ಪ ಒಂದು ಬೇಗ ಒಬ್ಬ ಬೌಲರ್ ಬೇಕಾಗಿದೆ ನಮಗೆ. ಯಶ್ ದಯಾಲ್ ಪ್ಲೇಸಲ್ಲಿ ಒಬ್ಬ ಬೌಲರ್ ಬೇಕು ನಮಗಿವಾಗ. ಡಫಿನೂ ಚೆನ್ನಾಗಿ ಮಾಡ್ತಿದ್ದಾರೆ. ಹೇಜಲ್ವುಡ್ಡು ಚೆನ್ನಾಗಿ ಮಾಡಿದ್ದಾರೆ. ಹೇಜಲ್ವುಡ್ ಬಂದರೆ ಅವರು ಚೆನ್ನಾಗಿ ಮಾಡ್ತಾರೆ, ಸಾರಿ. ಬಟ್ ಹೇಗೆ ಅವರಿಬ್ಬರನ್ನೂ ಆಡ್ಸೋಕ್ಕಾಗುತ್ತಾ? ಅವರಿಬ್ಬರನ್ನೂ ಆಡಿಸಿದ್ರೆ ನಮ್ಮ ಜೋಡೆ ತೊಗೊಂಡಿದ್ದಾರಲ್ಲ, ರಮರಿಯೋ ಶೆಪರ್ಡು ಮತ್ತು ಟಿಮ್ ಡೇವಿಡ್, ಇವರಿಬ್ಬರಲ್ಲಿ ಒಬ್ಬರು ಕೂತ್ಕೋಬೇಕಾಗುತ್ತೆ.
ಸೊ ಇದೆಲ್ಲ ಕಾಂಬಿನೇಷನೆಲ್ಲ ಇದೆ. ಸೊ ಹಾಗಾಗಿ ಬೇಗ ನಮ್ಮ ಇಂಡಿಯನ್ ಇನ್ನೊಬ್ಬ ಬೌಲರ್ಸ್‌ನ ತಗೊಂಬರಲಿ ಅಂತ ನಾನು ಆಸೆ ಪಡ್ತೀನಿ. ಯಾರಾದರೂ ಸರಿ ಚೆನ್ನಾಗಿ ಆಡ್ಬೇಕಷ್ಟೆ. ನಮಗೆ ಎಸ್ ದಯಾಳ್ ಪ್ಲೇಸ್‌ನ ತುಂಬಿಕೊಡೋರು ಬೇಕಾದಾಗಿದೆ ಅಂತ ನನಗಂತೂ ಎದ್ದು ಕಾಣಿಸ್ತಾ ಇತ್ತು. ಸೊ ಇದನ್ನ ಎಷ್ಟೋ ಜನ ಆಗಲೇ ಹುರ್ಕೊಂಡಿದ್ದಾರೆ. ನಾವು ಆರ್-ಸಿ-ಬಿ ಅವ್ರು ಗೆದ್ದಿರೋದ್ರಿಂದನೇ ತುಂಬ ಜನನೇ ಹುರ್ಕೊಂಡಿದ್ದಾರೆ ಆಲ್ರೆಡಿ. 200 ರನ್‌ನ ಇಷ್ಟು ಬೇಗ ಚೇಸ್ ಮಾಡಿದ್ರಲ್ಲ ಅಂತಾನೆ ಸ್ವಲ್ಪ ಎಲ್ರಿಗೂ ಉರಿತಾ ಇರ್ಬೋದು ಇದ್ರಲ್ಲಿ. ಬಟ್ ಅದೇನೇ ಆಗಿರಲಿ ನಾನು ಆರ್-ಸಿ-ಬಿ ಫ್ಯಾನ್ ಅನ್ನೋದು ಬಿಟ್ಟರೆ, ಸೊ ಓವರಾಲ್ ಆಗಿ ನನಗನ್ಸೋದು ಒಟ್ಟಿನಲ್ಲಿ ನಮ್ಮದು ಬೌಲಿಂಗ್ ಕಡೆ ಸ್ವಲ್ಪ ಸ್ಟ್ರೆಂತನ್ನ ಹೇಗಾದರೂ ಮಾಡಿ ಬೇಗ ಕಾಂಬಿನೇಷನ್ ಹುಡುಕಬೇಕು ಅನ್ಸುತ್ತೆ. ಇನ್ನು ಎಸ್-ಆರ್-ಎಚ್ ಅಂತೂ ಅವ್ರು ಇನ್ನೊಂದು 2 ಮ್ಯಾಚ್ ಆದರೂ ಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ಸರಿಯಾದ ಕಾಂಬಿನೇಷನ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ. ಒಟ್ಟಿನಲ್ಲಿ ಇದು ಆರ್-ಸಿ-ಬಿಗೆ ಒಂದು ಒಳ್ಳೆ ಗೆಲುವಾಗಿತ್ತು. ಒಂದು ಎಲ್ಲ ಐ-ಪಿ-ಎಲ್ ಟೀಮ್‌ಗಳಿಗೆ ಆರ್-ಸಿ-ಬಿ ಒಂದು ಸ್ಟ್ರಾಂಗ್ ಮೆಸೇಜನ್ನ ಕೊಡೋ ಥರ ಇತ್ತು. ಒಟ್ಟಿನಲ್ಲಿ ಎಲ್ಲ ಟೀಮ್‌ಗಳು ಸಹ ಆರ್-ಸಿ-ಬಿ ಕಡೆ ತಿರುಗಿ ನೋಡುವಂಥ ಒಂದು ಗೆಲುವಾಗಿತ್ತು ಇದು. ಇನ್ನು ಮುಂದಿನ ಮ್ಯಾಚ್‌ಗಳಲ್ಲಿ ಹೇಗೆ ಆಡ್ತಾರೆ ಅಂತ ನಾವು ಕಾದು ನೋಡಬೇಕು. ಇನ್ನು ಇವತ್ತಿರುವಂಥ ಮ್ಯಾಚು ಮುಂಬೈ ಮತ್ತು ಕೋಲ್ಕತಾ ಮ್ಯಾಚು. ಸೊ ಇದು ನನಗೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಕೋಲ್ಕತಾ ಟೀಮು ತುಂಬ ವೀಕಾಗಿ ಕಾಣಿಸ್ತಿದೆ ಈ ಸರಿ. ಸೊ ಏನೋ ಮನೀಶ್ ಪಾಂಡೆ ಇರೋದ್ರಿಂದ ಅವ್ರು ಹೇಗೆ ಆಡ್ತಾರೆ ಅನ್ನೋ ನೋಡೋ ಕುತೂಹಲ ಇದೆ. ಬಟ್ ನನಗಂತೂ ಒಂದು 80-20% ಮುಂಬೈ ಈಸಿಯಾಗಿ ವಿನ್ ಆಗುತ್ತೆ ಅಂತಲೇ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ನಾನು ನಾಳಿನ ಮ್ಯಾಚ್‌ನ ರಿವ್ಯೂ ಅಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮ ಚಾನಲ್‌ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.